ನಮಸ್ಕಾರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ನಾನು ದರ್ಶನ್ ಹುಣಸೂರು. ಖೈದಿಗಳ ಜೊತೆಯಲ್ಲಿ ಪೊಲೀಸ್ ಅಮ್ಮನ ಸರಸ, ಅರೆಬೆತ್ತಲೆ ವಿಡಿಯೋ ಕಾಲ್ ಇದೀಗ ಎಲ್ಲೆಡೆ ವೈರಲ್. ಮಹಿಳಾ ಪೊಲೀಸ್ ಅಧಿಕಾರಿಯೊಬ್ಬರು ಜೈಲಲ್ಲಿದ್ದಂತಹ ಖೈದಿಗಳ ಜೊತೆಯಲ್ಲಿ ವಿಡಿಯೋ ಕಾಲ್ ಮೂಲಕವಾಗಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಈ ಸಂಬಂಧವಾಗಿ ಲೋಕಾಯುಕ್ತಕ್ಕೆ ದೂರನ್ನ ಕೂಡ ಸಲ್ಲಿಸಲಾಗಿರುವಂತದ್ದು. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಂತಹ ಆರ್ ಜಯಶ್ರೀ ಅನ್ನುವಂತಹ ಅಧಿಕಾರಿಯ ವಿರುದ್ಧ ಇದೀಗ ಈ ರೀತಿಯಾದಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನು ದೂರುದಾರರ ಪ್ರಕಾರವಾಗಿ ಈ ಒಂದು ಘಟನೆ ಸುಮಾರು 2 ವರ್ಷಗಳ ಹಿಂದೆ ನಡೆದಿದೆ ಅಂತ ಹೇಳಲಾಗಿದ್ದು, ಇದೀಗ ಈ ಪ್ರಕರಣಕ್ಕೆ ಸಂಬಂಧಿಸಿದೆ ಅಂತ ಹೇಳಲಾಗುವಂತಹ ಕೆಲವೊಂದು ವಿಡಿಯೋ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಆದ್ರೆ ವೈರಲ್ ಆಗಿರುವಂತಹ ದೃಶ್ಯಗಳ ನೈಜತೆ, ಅವು ಯಾವ ಸಂದರ್ಭದಲ್ಲಿ ಚಿತ್ರೀಕರಣ ಮಾಡಲಾಗಿದೆ, ಜೊತೆಗೆ ಅವುಗಳಲ್ಲಿ ಕಾಣಿಸಿಕೊಳ್ಳುವಂತಹ ವ್ಯಕ್ತಿಗಳ ಗುರುತು ಸೇರಿದ ಹಾಗೆ ಹಲವು ಅಂಶಗಳ ಅಧಿಕೃತ ತನಿಖೆ ಏನು ಅನ್ನುವಂಥದ್ದು ಗೊತ್ತಾಗಬೇಕು. ಇನ್ನು ಖೈದಿಗಳಿಗೆ ವಿಶೇಷ ಸವಲತ್ತನ್ನ ಕೊಟ್ಟಂತಹ ಆರೋಪ ಆರ್ ಜಯಶ್ರೀ ಅವರು ಈ ಹಿಂದೆ ಬೆಳಗಾವಿಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಖೈದಿಗಳಿಂದ ಹಣವನ್ನ ಪಡೆದು ಅವರಿಗೆ ಜೈಲಿನಲ್ಲಿ ಹೆಚ್ಚುವರಿ ಸೌಲಭ್ಯಗಳನ್ನ ಒದಗಿಸ್ತಾ ಇದ್ರು ಅನ್ನುವಂತಹ ಆರೋಪ ಕೂಡ ದೂರಿನಲ್ಲಿ ಮಾಡಲಾಗಿದೆ. ಇನ್ನು ಖೈದಿಗಳಿಗೆ ಊಟ, ತಿಂಡಿ ಹಾಗೆ ಕುಟುಂಬ ಸದಸ್ಯರನ್ನ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸೋದಕ್ಕಾಗಿ ಹಣ ಕೂಡ ಪಡಿತಾ ಇದ್ರು ಅಂತ ಹೇಳಿ ಈ ಒಂದು ದೂರಿನಲ್ಲಿ ಆರೋಪ ಮಾಡಲಾಗಿದೆ. ಇದೆಲ್ಲದರ ಜೊತೆಗೆ ಪೊಲೀಸ್ ಸಮವಸ್ತ್ರದಲ್ಲಿ ಇದ್ದಾಗಲೇ ಕೆಲ ಖೈದಿಗಳೊಂದಿಗೆ ವಿಡಿಯೋ ಕಾಲ್ ಮೂಲಕವಾಗಿ ಮಾತನಾಡಿ ಅಸಭ್ಯವಾಗಿ ವರ್ತನೆ ಮಾಡಿರುವಂತಹ ಆರೋಪ ಕೂಡ ಕೇಳಿಬಂದಿದೆ. ಈ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಡಿಯೋ ಸಾಕ್ಷ್ಯಗಳು ತಮ್ಮ ಬಳಿಯಲ್ಲಿ ಇದೆ ಅಂತ ಹೇಳಿ ದೂರುದಾರರು ಲೋಕಾಯುಕ್ತಕ್ಕೆ ತಿಳಿಸಿದ್ದಾರೆ ಅಂತ ಹೇಳಲಾಗಿದೆ. 40,000 ಪಡೆದಂತಹ ಆರೋಪ. ಈ ಒಂದು ಪ್ರಕರಣದ ಕುರಿತಾಗಿ ದೂರನ್ನ ಕೊಟ್ಟಿರುವಂತಹ ವ್ಯಕ್ತಿಯೊಬ್ಬರು ತಮ್ಮಿಂದಲೇ ಸುಮಾರು 40,000 ಹಣವನ್ನ ಲಂಚವಾಗಿ ಪಡೆದಿದ್ದಾರೆ ಅನ್ನುವಂತಹ ಆರೋಪ ಕೂಡ ಮಾಡಿದ್ದಾರೆ. ಜೈಲಲ್ಲಿರುವಂತಹ ಖೈದಿಗಳಿಗೆ ವಿವಿಧ ಸೌಲಭ್ಯಗಳನ್ನ ಒದಗಿಸೋದಾಗಿ ಹಣವನ್ನ ಪಡೆಯಲಾಗ್ತಾ ಇತ್ತು ಅಂತ ಹೇಳಿ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ವರದಿಗಳು ಲಭ್ಯವಾಗಿರುವಂತದ್ದು. ಇನ್ನು ತಮ್ಮಂತೆಯೇ ಇನ್ನೂ ಹಲವಾರು ಜನ ಖೈದಿಗಳು ಅಧಿಕಾರಿಯ ಸಂಪರ್ಕದಲ್ಲಿದ್ರು, ಆದ್ರೆ ಭಯ ಅಥವಾ ಇತರ ಕಾರಣದಿಂದಾಗಿ ದೂರನ್ನ ಕೊಡೋದಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಅನ್ನುವಂತ ಆರೋಪವನ್ನ ಕೂಡ ಇದೀಗ ದೂರುದಾರರು ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಒಂದು ವೈರಲ್ ವಿಡಿಯೋ ಬಗ್ಗೆ ತನಿಖೆ ಅಗತ್ಯವಾಗಿದೆ. ಈ ಪ್ರಕರಣದಲ್ಲಿ ವಿಡಿಯೋ ದೃಶ್ಯಗಳ ನೈಜತೆಯ ಬಗ್ಗೆ ಅಧಿಕೃತವಾಗಿ ಪರಿಶೀಲನೆಯನ್ನ ನಡೆಸಬೇಕು. ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ವಿಡಿಯೋ ವೈರಲ್ ಆಗ್ತಾ ಇರೋದಕ್ಕೆ ಅದನ್ನ ಮಾತ್ರ ಆಧಾರ ಮಾಡಿ ಇಟ್ಕೊಂಡು ಆರೋಪಗಳು ಸತ್ಯ ಅಂತ ಹೇಳಿ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಈ ವಿಡಿಯೋಗಳನ್ನ ಯಾರು ಚಿತ್ರೀಕರಣ ಮಾಡಿದ್ದಾರೆ, ಯಾವ ಸಮಯದಲ್ಲಿ ಮಾಡಿದ್ದಾರೆ, ಯಾವ ಸ್ಥಳದಲ್ಲಿ ಒಂದು ಘಟನೆ ನಡೆದಿದೆ, ಜೊತೆಗೆ ಅದರಲ್ಲಿರುವಂತಹ ವ್ಯಕ್ತಿಗಳ್ಯಾರು ಅನ್ನುವಂಥದ್ದು ಕೂಡ ತನಿಖಾ ಸಂಸ್ಥೆಗಳು ಪರಿಶೀಲನೆಯನ್ನ ಮಾಡಬೇಕಾಗಿರುವಂತದ್ದು. ಇನ್ನು ತನಿಖೆಯ ನಂತರವಷ್ಟೇ ಸತ್ಯ ಬಹಿರಂಗ ಆಗುತ್ತೆ. ಲೋಕಾಯುಕ್ತಕ್ಕೆ ಸಲ್ಲಿಕೆ ಆಗಿರುವಂತಹ ದೂರಿನ ಆಧಾರದ ಮೇಲೆ ತನಿಖೆ ನಡೆಯುವಂತಹ ಸಾಧ್ಯತೆಗಳಿದ್ದು, ಆರೋಪಗಳೇನಾದ್ರೂ ಸಾಬೀತಾದ್ರೆ ಇದಕ್ಕೆ ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳ ವಿರುದ್ಧ ಇಲಾಖಾ ಮಟ್ಟದಲ್ಲಿ ಕ್ರಮವನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಸ್ನೇಹಿತರೆ, ಒಂದು ವಿಚಾರನ ಹೇಳಲೇಬೇಕು. ಏನಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಕೂಡ ನಮ್ಮ ರಾಜ್ಯ ಪೊಲೀಸ್ ಇಲಾಖೆ ಏನಿದೆ ಬಹಳಷ್ಟು ಹೆಸರುವಾಸಿಯಾಗಿರುವಂತದ್ದು. ಸಾಕಷ್ಟು ಜನ ದಕ್ಷ ಅಧಿಕಾರಿಗಳು ಕೂಡ ನಮ್ಮ ರಾಜ್ಯದಲ್ಲಿದ್ದಾರೆ. ಆದ್ರೆ ಎಲ್ಲೋ ಒಬ್ರು ಈ ರೀತಿಯಾಗಿ ಆರೋಪ ಮಾಡೋದ್ರಿಂದಾಗಿ ಇಡೀ ಪೊಲೀಸ್ ಇಲಾಖೆಗೆ ಇವತ್ತು ಕೆಟ್ಟ ಹೆಸರು ಬರುವಂತದ್ದು. ಹಾಗಾಗಿ ಏನು ಜನರಿಗೆ ಪೊಲೀಸರು ಅನ್ನುವಂತಹ ನಂಬಿಕೆ ಇದೆ, ಆ ಒಂದು ನಂಬಿಕೆ ಉಳಿಯುವಂತಾಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ನಡೆದುಕೊಳ್ಳಲಿ ಅನ್ನುವಂಥದ್ದು ನಮ್ಮ ಆಶಯ ಅಂತ ಹೇಳ್ತಾ, ಇದೇ ರೀತಿಯಾದಂತಹ ಮತ್ತಷ್ಟು ಸ್ಪೆಷಲ್ ಅಪ್ಡೇಟ್ಗಳಿಗಾಗಿ ಮಿತ್ರ ಚಾನೆಲ್ ಅನ್ನ ತಪ್ಪದೆ ನೋಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.